ಗೈಸ್ ನಾನು ಹೇಳಿರೋ ದೇವಸ್ಥಾನ ಇದೆ ನೋಡ್ರಿ. ಗೈಸ್ ನಡ್ಕೋತ ಹೋಗತ್ತೀನಿ ರೀಪ್ಪ, ಯಾವುದೂ ಗಾಡಿ ಇಲ್ರಿ, 1 ಕಿಲೋಮೀಟರ್ ನಡ್ಕೋತ ಹೋಗಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗುರುರಾಜ್ ಫ್ರಮ್ ವಿಜಯಪುರ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂದರೆ, ಇವತ್ತು ನಾನು ಹೋಗ್ತಾ ಇದ್ದೀನಿ ಯಮನೂರಿಗೆ. ಯಮನೂರಿಗೆ ಯಾಕೆ ಹೋಗೋದಿನಪ್ಪ ಅಂತಂದ್ರೆ, ಅಲ್ಲೊಂದು ಫೇಮಸ್ ದೇವಸ್ಥಾನ ಇದೆ ರೀ ನಮ್ಮ ಉತ್ತರ ಕನ್ನಡ ಸೈಡ್. ಅದರ ಹೆಸರು ಶ್ರೀ ಚಾಂಗದೇವ ಉರ್ಫ್ ರಾಜಾ ಬಾಗ್ಸವರ್ ದೇವಸ್ಥಾನ ಅಂತ. ನಾನು ತುಂಬ ದಿನದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ರೀ, ಬಟ್ ಹೋಗೋಕೆ ಆಗಿಲ್ಲ. ಅದಕ್ಕಾಗಿ ಇವತ್ತು ಹೋಗತ್ತೀನಿ ಆ್ಯಂಡ್ ನಿಮಗೂ ತೋರಿಸ್ತೀನಿ. ಮತ್ತು ಅದನ್ನು ಯಮನೂರಪ್ಪ ಅಂತ ಕೂಡ ಕರೀತಾರೆ. ಮತ್ತು ಅಲ್ಲೊಂದು ಹಳ್ಳ ಐತ್ರಿ, ಅದ್ರ ಹೆಸರು ಬೆಣ್ಣೆ ಹಳ್ಳ ಅಂತ. ಅಲ್ಲಿ ಸ್ನಾನ ಮಾಡಿದರೆ ಏನೋ ಚರ್ಮ ರೋಗ ಎಲ್ಲ ಹೋಗ್ತೈತೆ ಅಂತ ಹೇಳ್ತಾರೆ. ಸೊ ಬರ್ರಿ, ನಿಮಗೂ ತೋರಿಸ್ತೀನಿ. ಸ್ಟೇ ಟ್ಯೂನ್ ಆಗಿರಿ. ಗೈಸ್, ಇವಾಗ ಜಸ್ಟ್ ಬಂದು ಇಳಿದೀನಿ ನೋಡ್ರಿ. ಇಳಿದು ಹೋಗತ್ತೀನಿ ರೀ ದರ್ಗಾಕ್ಕೆ. ಬರ್ರಿ ಹೋಗೋಣ. ಗೈಸ್ ನಾನು ಹೇಳಿರೋ ದೇವಸ್ಥಾನ ಇದೆ ನೋಡ್ರಿ, ಶ್ರೀ ಚಾಂಗದೇವ ಉರ್ಫ್ ರಾಜಾ ಬಾಗ್ಸವರ್ ದೇವಸ್ಥಾನ ಅಂತ. ಇದನ್ನು ಯಮನೂರಪ್ಪ ಅಂತ ಕೂಡ ಕರೀತಾರೆ, ಮತ್ತು ಇದನ್ನು ಯಮನೂರು ದರ್ಗಾ ಅಂತ ಕೂಡ ಕರೀತಾರೆ. ದರ್ಗಾ ಯಾಕಪ್ಪ ಅಂತಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಎರಡೂ ಧರ್ಮದವ್ರು ಬರ್ತಾರೆ ರೀ, ಅದಕ್ಕಾಗಿ ಇಲ್ಲಿ ದರ್ಗಾ ಮತ್ತು ದೇವಸ್ಥಾನ ಎರಡೂ ಅಂತಾರೆ ರೀ. ಇಲ್ಲಿ ನೋಡ್ಬೋದು, ಇವತ್ತು ಜಾಸ್ತಿ ಜನ ಬಂದಿಲ್ಲರಿ, ಖಾಲಿ ಅನ್ಸೋದೈತಿ. ಮತ್ತು ಈ ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ ನೋಡ್ರಿ, ನೋಡೋಕೆ ಸಿಂಪಲ್ ಆಗಿದೆ, ಅಷ್ಟೇನು ದೊಡ್ಡದಾಗಿ ಗ್ರ್ಯಾಂಡಾಗಿ ದೇವಸ್ಥಾನ ಏನಿಲ್ಲ. ನಮ್ಮ ಹಳ್ಳಿಯಲ್ಲಿ ಇರುತ್ತಲ್ಲ ಅದೇ ರೀತಿ ಸಿಂಪಲ್ ಆಗಿದೆ. ಬಟ್ ಇಲ್ಲಿ ಪವಾಡಿದೆ ಅಂತ ಹೇಳ್ತಾರೆ, ಅದಕ್ಕಾಗಿ ಜನ ದೂರದಿಂದ ಬರ್ತಾರೆ ಇಲ್ಲಿ ದರ್ಶನ ಮಾಡೋಕ್ಕೆ. ಮತ್ತು ಗೈಸ್, ಇಲ್ಲಿ ಎಷ್ಟು ಬಿಸಿಲೈತಿ ರೀ, ಭಾಳ ಅಂದ್ರೆ ಭಾಳ ಬಿಸಿಲೈತಿ. ಅದ್ರಾಗ ನಾನು ಹುಡಿ ಒಂದು ಹಾಕೊಂಬಂದ್ಬಿಟ್ಟಿದ್ದೀನಿ, ಫುಲ್ ಶೆಕೆ ಆಗಿಬಿಟ್ಟೈತಿ. ಗೈಸ್, ಮುಂದ್ಗಡೆ ಕಟ್ಟಿರೋ ದಾರ ಏನು ನೋಡತ್ತಿರಲ್ಲ, ಅದು ಏನಪ್ಪ ಅಂತಂದ್ರೆ ನಿಮಗೆಲ್ಲ ಗೊತ್ತು, ಅದು ಭಕ್ತಾದಿಗಳು ಯಾರು ಬರ್ತಾರಲ್ರಿ ಇಲ್ಲಿ, ಅವ್ರ ಮನಸ್ಸಲ್ಲಿ ಏನಾದರೂ ಆಸೆ ಇತ್ತಂತಂದ್ರೆ ಅದು ನಿಜ ಆಗಲಿ ಅಂತ ಅದು ಕಟ್ಟಿ ಹೋಗಿರ್ತಾರೆ. ಇಲ್ಲಿ ನಿಜ ಆಗ್ತೈತೆ ಅಂತ ಹೇಳ್ತಾರೆ ಜನ. ಸೊ ಅದಕ್ಕಾಗಿ ನೋಡ್ರಿ ಎಷ್ಟು ಜನ ಕಟ್ಟಿ ಹೋಗಿದ್ದಾರೆ. ಎಲ್ಲ ಕಡೆ ದಾರನೇ ದಾರ ಆಗಿಬಿಟ್ಟೈತಿ. ಸೊ ಇಷ್ಟೈತೆ ನೋಡ್ರಿ, ಸಿಂಪಲ್ ಐತೆ, ನೋಡೋಕೆ ಚಲೋ ಐತಿ. ಬರ್ರಿ ಇವಾಗ ನಿಮಗೆ ದರ್ಶನ ಮಾಡಿಸ್ತೀನಿ. ಗೈಸ್, ನಿಮಗೆ ನಾನು ಬೆಣ್ಣೆ ಹಳ್ಳದ ಬಗ್ಗೆ ಹೇಳಿದ್ದೆಲ್ಲ,
ಅದು ದರ್ಗಾದಿಂದ 1 ಕಿಲೋಮೀಟರ್ ದೂರ ಐತ್ರಿ. ಸೊ ಅದಕ್ಕಾಗಿ ನಡ್ಕೊತ ಹೋಗ್ಬೇಕಂದ್ರೆ ಭಾಳ ದೂರ ಆಗತ್ತೆ ರೀ, ಬಿಸಿಲೊಂದು ಭಾಳ ಜಾಸ್ತಿ ಐತ್ರಿ. ಬಟ್ ಅಲ್ಲಿ ಗಾಡಿ ಕೂಡ ಯಾವೂ ಇರಲಿಲ್ಲ ರೀ, ವೆಹಿಕಲ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಫೆಸಿಲಿಟೀಸ್ ಯಾವೂ ಇರಲಿಲ್ಲ. ಅದಕ್ಕಾಗಿ ನಾನು ಯಾರಿಗಾದ್ರೂ ಅಲ್ಲಿ ಕೇಳತ್ತಿದ್ದಾರೆ ಹೆಂಗೆ ಹೋಗಬೇಕು ಅಂತ. ಅಷ್ಟರಲ್ಲಿ ಅಣ್ಣ ಅಲ್ಲಿವರೆಗೂ ಡ್ರಾಪ್ ಕೊಡ್ತೀನಿ ಅಂತ ಹೇಳಿದಾರೆ ರೀ. ಅದಕ್ಕಾಗಿ ಅಣ್ಣನ ಗಾಡಿ ಮೇಲೆ ಹೋಗಾತೀನಿ ರೀ. ಸೊ ಬರ್ರಿ ನಿಮಗೂ ತೋರಿಸ್ತೀನಿ. ಗೈಸ್, ಈ ಹಳ್ಳದ ಬಗ್ಗೆ ಹೇಳಬೇಕು ಅಂತಂತಂದರೆ ಹಳ್ಳದ ಹೆಸರು ಬೆಣ್ಣೆ ಹಳ್ಳ ಅಂತ. ಸೊ ಈ ಹಳ್ಳದ ಮೇಲೆ ಶ್ರೀ ಚಾಂಗದೇವ ಮಹಾರಾಜ್ ಅವ್ರದ್ದು ತುಂಬ ಕೃಪೆ ಐತ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ಚಾಂಗದೇವ ಮಹಾರಾಜ್ ಅವ್ರದ್ದು ಯಾರು ದರ್ಶನ ಮಾಡ್ತಾರಲ್ರಿ, ಅವ್ರದ್ದು ಯಾರು ಮೈ ಮೇಲೆ ಚರ್ಮ ಹೋಗಿರ್ತೈತಲ್ರಿ ಅವ್ರದ್ದು ಫುಲ್ಲು ವಾಸಿ ಆಗುತ್ತೆ ಅಂತ ಹೇಳ್ತಾರೆ ರೀ. ಅದಕ್ಕಾಗಿ ನಾನು ಅಲ್ಲಿ ಯಾರು ಸ್ನಾನ ಮಾಡತ್ತಿದಾರಲ್ಲ ಅವ್ರಿಗೆ ಹೋಗಿ ಕೇಳಿದೆ ರೀ, ಇವಾಗೂ ಕೂಡ ಹೋಗುತ್ತಾ ಅಂತ. ಅವರು ಹೋಗುತ್ತಂತ ಹೇಳಿದ್ದಾರೆ ರೀ. ಗೈಸ್, ನಡ್ಕೋತ ಹೋಗತ್ತೀನಿ ರೀ ಅಪ್ಪ, ಯಾವುದೂ ಗಾಡಿ ಇಲ್ಲರಿ, 1 ಕಿಲೋಮೀಟರ್ ನಡ್ಕೋತ ಹೋಗಬೇಕು. ಎಂಥ ಬಿಸಿಲಲ್ಲಿ ನಡ್ಕೋತ ಹೋಗತ್ತೀನಿ. ಭಾಳ ಅಂದ್ರೆ ಭಾಳ ಬಿಸಿಲೈತಿ, ಫುಲ್ ಬೆವರು ಆಗಿಬಿಟ್ಟಿದ್ದೀನಿ. ಬರುವಾಗ ಅಣ್ಣ ಬಿಟ್ಟಿದ್ದಾರೆ ಹಳ್ಳದ ಹತ್ರ. ಸೊ ಇವಾಗ ಯಾರು ಬಿಡ್ತಾರೆ ಏನಂತ ಹಿಂಗೆ ನೋಡತ್ತೀನಿ ರೀ, ಯಾರು ಬರ್ತಾರೇನೋ, ಯಾರಾದ್ರೂ ಡ್ರಾಪ್ ಕೊಡ್ತಾರೇನಂತ. ಯಾರೂ ಬರತ್ತಿಲ್ಲರಿಪ್ಪ, ಅದೇ ನೋಡತ್ತೀನಿ. ಸೊ ನೋಡೋಣ ರೀ, ಮುಂದೆ ಯಾರು ಸಿಕ್ಕರೆ ಅವ್ರ ಗಾಡಿ ಮೇಲೆ ಹೋಗ್ತೀನಿ ರೀ ಅಲ್ಲಿವರೆಗೂ, ಅಲ್ಲಿಂದ ಡೈರೆಕ್ಟ್ ಧಾರವಾಡ. ಗೈಸ್, ಎಷ್ಟು ಬಿಸಿಲಿತ್ರಿಪ್ಪ ಅಲ್ಲಿ. ಅಂತೂ ಇಂತೂ ಹೋಗಿ ಬಂದೆ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡ್ತಿರಲ್ಲೋ ಗೊತ್ತಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಿ. ಅದರಿಂದ ತುಂಬ ಮೋಟಿವೇಟ್ ಸಿಗ್ತೈತಿ. ಮತ್ತು ಇದೇ ರೀತಿ ಒಳ್ಳೆ ವಿಡಿಯೋಸ್ ನಿಮಗೋಸ್ಕರ ತರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.